ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಅಜ್ಜಿ ಅತಿಥಿಗೆ ಅಂತ ಬಂದ ಕಾಳಿಂಗನಿಗೆ ಅಜ್ಜ ಹೋಗಿರೋದು ಗೊತ್ತಿರಲ್ಲ. ಆನಂತರ ಗೊತ್ತಾಗುತ್ತೆ. ನಿಧಾನವಾಗಿ ಕಾರ್ಯಗಳೆಲ್ಲ ಮುಗಿದ ಮೇಲೆ ತಮ್ಮ ಜಮೀನಿನಲ್ಲಿ ಸರ್ಕಾರದ ರಸ್ತೆ ಹಾದು ಹೋಗ್ತಾ ಇರೋದ್ರಿಂದ ಅದಕ್ಕೆ ಪರಿಹಾರ ರೂಪವಾಗಿ ಬೇರೆ ಕಡೆ ಜಮೀನನ್ನು ಕೊಡಬೇಕು ಅಂತ ಕೇಳಿಕೊಂಡು ಬೆಟ್ಟದ ತಪ್ಪಲಲ್ಲಿದ್ದ ಭೂಮಿಯನ್ನು ತನ್ನದಾಗಿ ಮಾಡ್ಕೋತಾನೆ. ಆನಂತರ ಟ್ರ್ಯಾಕ್ಟರನ್ನು ಉಪಯೋಗಿಸ್ಕೊಂಡು ಅಲ್ಲಿ ಹೊಲವನ್ನು ಉಳಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾನೆ. ಇವನ ಟ್ರ್ಯಾಕ್ಟರ್ನ ಅಬ್ಬರವನ್ನು ನೋಡಿ ಊರಲ್ಲಿದ್ದ ದನ ಕರುಗಳು ಜನರು ಕೂಡ ಹೆದರ್ಕೊತಾ ಇರ್ತಾರೆ. ಕಥೆಯನ್ನು ಮುಂದಕ್ಕೆ ಸಾಗಿಸೋಣ. ಈ ಟ್ರ್ಯಾಕ್ಟರನ್ನು ನಡೆಸೋಕೆ ಅಂದ್ಬಿಟ್ಟು ಒಬ್ಬ ಸಾರಥಿನೂ ಇರ್ತಾನೆ. ಅವನ ಹೆಸರು ಜಮಾಲ್ ಅಂತ. ಅವನು ಇತರೆ ರೈತರ ಥರ ತಾನು ಊಟ ಮಾಡಿದ ತಟ್ಟೆಯನ್ನು ಕೂಡ ತೊಳಿತಾ ಇರೋದಿಲ್ಲ. ನೇಗಿಲಲ್ಲಿ ಉತ್ತು ಬಿತ್ತು ಮಾಡುವಂತಹ ಇತರ ಆಳುಗಳು ಅವನ ತಟ್ಟೆಯನ್ನು ಕೂಡ ತೊಳಿಬೇಕಾಗಿರುತ್ತೆ. 7-8 ದಿನದಲ್ಲಿ ಮತ್ತೊಂದು ಯಂತ್ರ ಬರುತ್ತಲ್ಲಿಗೆ. ಅದರ ಸಂಗಡನೆ ಕೆಲವರು ಕಾಕಿ ಬಟ್ಟೆ ಧರಿಸಿದ್ದ ಕೆಲಸಗಾರರು ಬರ್ತಾರೆ. ಅಷ್ಟರಲ್ಲಿ ಕಾಳಿಂಗ ದೇವಸ್ಥಾನದ ಹತ್ತಿರದ ಕಲ್ಯಾಣಿ ಪಕ್ಕದಲ್ಲಿ ಒಂದು ಸಣ್ಣ ಇಟ್ಟಿಗೆ ಮನೆ ಕಟ್ಸಿರ್ತಾನೆ. ಅದರೊಳಗಡೆ ಆ ಯಂತ್ರವನ್ನು ಪ್ರತಿಷ್ಠಾಪಿಸ್ತಾರೆ. ಅದರಿಂದ ಒಂದು ದಪ್ಪ ಕೊಳವೆಯನ್ನು ಕಲ್ಯಾಣಿ ನೀರಿನೊಳಗೆ ಮುಳುಗಿಸ್ತಾರೆ. ಯಂತ್ರವನ್ನು ಶುರು ಮಾಡಿದ್ರೆ ಅದು ಕೂಡ ಟ್ರ್ಯಾಕ್ಟರ್ನ ಹಾಗೆ ಬಡಬಡ ಅಂತ ಸದ್ದು ಮಾಡ್ತಾ ಇರುತ್ತೆ. ತಕ್ಷಣ ಕಲ್ಯಾಣಿಯ ನೀರು ಮೇಲಕ್ಕೆ ಬಂದು ಒಂದು ದೊಡ್ಡ ಕೊಳಾಯಿಯಿಂದ ದಬದಬ ಹೊರಗೆ ಬೀಳಕ್ಕೆ ಪ್ರಾರಂಭ ಆಗುತ್ತೆ. ಈ ಯಂತ್ರಕ್ಕೆ ಇರಿಗೇಷನ್ ಪಂಪ್ ಅಂತ ಕರೀತಾರಂತೆ. ಅದನ್ನು ಉಚ್ಚರಿಸಕ್ಕೂ ಕೂಡ ಆ ಊರಲ್ಲಿ ಯಾರಿಗೂ ಬರೋದಿಲ್ಲ. ಎಲ್ಲರೂ ಅದನ್ನು ಪಂಪು ಅಂತ ಕರೀತಾ ಇರ್ತಾರೆ. ಕಾಳಿಂಗ ದಿನ ಆಳುಗಳಿಂದ ಹೊಸದಾದ ದೊಡ್ಡ ಭೂಮಿನಲ್ಲಿ ಕೆಲಸ ಮಾಡಿಸ್ತಿರ್ತಾನೆ. ನೀರು ಹರಿಲಿಕ್ಕೆ ಕಾಲುವೆಗಳಾಗತ್ತೆ. ಕೆಲವು ಕಡೆಯಲ್ಲಿ ಭೂಮಿ ಒಳಗಡೆ ಕಬ್ಬಿಣದ ಕೊಡವೆಗಳನ್ನು ಕೂತಿರ್ತಾರೆ. ರಸ್ತೆ ಕಡೆಯಿಂದ ದನಗಳು ಬರದೇ ಇರೋ ಹಾಗೆ ತಂತಿಯ ಮುಳ್ಳಿನ ಬೇಲಿ ನಡೆಸಿರ್ತಾನೆ. ಹೊಸದಾಗಿ ಆದ ರಸ್ತೆಯಲ್ಲಿ ಬರೀ ಮೂಟೆಗಳೇ ತುಂಬಿರೋ ಮೋಟಾರ್ಗಳು ಬರ್ತಾ ಇರುತ್ತವೆ. ಅವುಗಳ ಹೆಸರು ಲಾರಿ ಅಂತೆ. ತಿಪ್ಪೆ ದನದ ಸಗಣಿ ಬದಲು ಲಾರಿಗಳ ಮೇಲೆ ಗೋಣಿ ಚೀಲದಲ್ಲಿ ತುಂಬಿದ ಬಿಳಿ ಬಣ್ಣದ ಸೀಮೆ ಗೊಬ್ಬರದ ಮೂಟೆಗಳು ತುಂಬಿರುತ್ತವೆ. ಇವನಿಗೆ ಏನು ಬೆಳೆಯೋದು, ರಾಗಿನೋ ಭತ್ತನೋ ಅಥವಾ ವಿದೇಶಿ ಬೆಳೆನೋ ಅಂತ ಊರಿನವ್ರು ಆಶ್ಚರ್ಯ ಪಡ್ತಿರ್ತಾರೆ. ಯಾರಾದರೂ ಧೈರ್ಯ ಮಾಡಿ ಹತ್ರ ಹೋಗಿ ಅವನನ್ನು ಕೇಳಿದ್ರೆ ನೀವೇ ನೋಡಿ ಅಂತ ಕಾಳಿಂಗ ಹೇಳ್ತಾ ಇರ್ತಾನೆ. ಅವನು ಈಗ ಮಾಡ್ತಾ ಇದ್ದ ಈ ದೊಡ್ಡ ಹೊಲಕ್ಕೆ ಫಾರ್ಮ್ ಅಂತ ಕರೀತಿರ್ತಾರೆ. ಹಳ್ಳಿ ಜನರು ಅದನ್ನು ಫಾರ್ಮ್ ಅಂತ ಹೇಳೋಕ್ಕೂ ಬರದೆ ಪಾರಮ್ಮ ಅಂತ ಕೂಡ ಕರೀತಾ ಇರ್ತಾರೆ. ಇನ್ನು ಈ ಕಡೆ ಅಗ್ರಹಾರದ ಮಿಡ್ಲ್ ಸ್ಕೂಲ್ಗೆ ವೆಂಕಟರಾಮನ ಶಿಕ್ಷಕನಾಗಿ ಸೇರಿಕೊಂಡು ಸುಮಾರು 3 ವರ್ಷ ಆಗಿರುತ್ತೆ. ಈ ಮಧ್ಯೆ ಅವನ ಮಾವನವ್ರಿಗೂ ಕೂಡ ಬೇರೆ ತಾಲೂಕಿಗೆ ವರ್ಗವಾಗಿ ಹೊರಟೋಗಿರ್ತಾರೆ. ಈಗ 1 ತಿಂಗಳಲ್ಲಿ ಅವನಿಗೂ ವರ್ಗದ ಆರ್ಡರ್ ಬಂದಿರುತ್ತೆ. ಸರ್ಕಾರದ ನೌಕರಿಯಲ್ಲಿರುವನು ಒಂದೇ ಊರಲ್ಲಿ, ಅದರಲ್ಲೂ ಹುಟ್ಟಿದ ಊರಲ್ಲಿ ಇರೋದು ಅಂದರೆ ಹೇಗೆ? ಆದರೆ ಊರನ್ನು ಬಿಟ್ಟು ಹೋದರೆ ಪುಣ್ಯಕೋಟಿ ದೇವಸ್ಥಾನದ ಪೂಜೆ ಗತಿ ಏನು? ಹಾಗೆ ನೋಡಿದ್ರೆ ಅವನು ಸ್ಕೂಲಿನ ಕೆಲಸ ಮಾಡಿ ಜೀವನ ಮಾಡೋಂತಹ ಅಗತ್ಯನೂ ಏನಿರೋದಿಲ್ಲ. ಒಂದು ಸಂಸಾರ ಸುಖವಾಗಿ ಊಟ ಮಾಡೋ ಅಷ್ಟು ಜಮೀನನ್ನು ಕಾಳಿಂಗಗೌಡಜ್ಜ ಅವನಿಗೆ ದತ್ತಿಯಾಗಿ ಕೊಟ್ಟಿದ್ದ ಉದ್ದೇಶವಾದರೂ ಏನು? ಆದರೂ ಕೂಡ ವೆಂಕಟರಮಣ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿ ಮಾಡಬೇಕಾದದ್ದನ್ನು ಮಾಡಿ ತನ್ನ ವರ್ಗವನ್ನು ಅಗ್ರಹಾರದ ಪಕ್ಕದಲ್ಲಿದ್ದಂತಹ ಬಸವನಪುರಕ್ಕೆ ಮಾಡಿಸ್ಕೊಳ್ತಾನೆ. ಬಸವನಪುರಕ್ಕೂ ಅಗ್ರಹಾರಕ್ಕೂ ಬರೀ 1 ಮೈಲಿ ಅಂತರ. ಅಗ್ರಹಾರದ್ದು ಈಗ ಪಕ್ಕ ಮಿಡ್ಲ್ ಸ್ಕೂಲ್ ಆಗಿರುತ್ತೆ. ಬಸವನಪುರದಲ್ಲಿ ಅದೇ ತಾನೇ ನ್ಯೂ ಟೈಪ್ ಸ್ಕೂಲ್ ಶುರು ಆಗಿರುತ್ತೆ. ಹೋಗಿ ಬರೋಕ್ಕೂ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಬೈಸಿಕಲ್ ತಗೋತಾನೆ. ಕಚ್ಚೆ ಪಂಚೆಯನ್ನು ಮಂಡಿ ಮೇಲಕ್ಕೆ ಬಿಗಿದು ಕೆರೆ ಮಾಳದಲ್ಲಿ ಬಿದ್ದು ಮಂಡಿ ತರಿಸ್ಕೊಂಡು ಕೊನೆಗೆ ಸೈಕಲ್ ಸವಾರಿಯನ್ನು ಕಲ್ತ್ಕೋತಾನೆ. ಒಂದು ದಿನ ಅವನು ಎಂದಿನಂತೆ ಬೆಳಗ್ಗೆ ಎದ್ದು ಪೂಜೆಗೆ ಹೋಗ್ತಾ ಇರ್ತಾನೆ. ದೇವಸ್ಥಾನದ ಬಾಗಿಲು ತೆಗೆಯೋಕ್ಕೆ ಮೊದಲು ನಮೋ ಗೋಭ್ಯ ಶ್ರೀಮತೀಭ್ಯ ಸೌರಭೇಯಿಭ್ಯ ಏವಚ ನಮೋ ಬ್ರಹ್ಮಸುಧಾಭ್ಯಶ್ಚ ಪವಿತ್ರಭ್ಯೋ ನಮೋ ನಮಃ ಅಂತ ಹೇಳಿಕೊಂಡು ಮುಂದಿನ ಅಂಕಣದ ದೊಡ್ಡ ಗಂಟೆಯನ್ನು ಗಟ್ಟಿಯಾಗಿ 10-20 ಸಲ ಬಡಿತಾ ಇದ್ದ. ಅದರ ಧ್ವನಿ ಬೆಟ್ಟದ ಆ ಎತ್ತರವನ್ನು ತುಂಬಿಕೊಂಡು ಅಲೆ ಅಲೆಯಾಗಿ ಸುತ್ತ ಇದ್ದ ಹಳ್ಳಿಗಳಿಗೆಲ್ಲ ಹರಿತಿರ್ಬೇಕಾದ್ರೆ ಅವನು ದೇವಸ್ಥಾನದ ಬಾಗಿಲನ್ನು ತೆಗೆದು ಒಳಗಿನ ಮತ್ತು ಹೊರಗಿನ ಕಸವನ್ನು ಗೂಡಿಸೋಕ್ಕೆ ಪ್ರಾರಂಭಿಸ್ತಿದ್ದ. ಆದರೆ ಕಾಳಿಂಗ ತಂದ 2 ಯಂತ್ರಗಳು ಅದೇ ಸಮಯಕ್ಕೆ ಸರಿಯಾಗಿ ಏಕಕಾಲಕ್ಕೆ
ಬಡ 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 ಅಂತ ಒಂದರೊಳಗಡೆ ಒಂದು ಪೈಪೋಟಿ ನಡೆಸಿದ ಹಾಗೆ ಸದ್ದು ಮಾಡ್ತಾ ಇದ್ವು. ಟ್ರ್ಯಾಕ್ಟರು ದೇವಸ್ಥಾನದಿಂದ ಕೆಳಗಿನ ತಪ್ಪಲಲ್ಲಿ ಯಾವಾಗಲೂ ಕರಗಿರುತ್ತಂತಹ ಮೌನವನ್ನು ನಾಶ ಮಾಡ್ತಾ ಇರುತ್ತೆ. ಕಲ್ಯಾಣಿ ಪಕ್ಕದಲ್ಲಿದ್ದ ಡೀಸೆಲ್ ಎಣ್ಣೆಯ ಪಂಪಿನ ಗದ್ದಲ ನೇರವಾಗಿ ದೇವಸ್ಥಾನದ ಒಳಗಡೆಗೆ ನುಗ್ಗಿ ಬಡಿತಾ ಇರುತ್ತೆ. ದೇವಾಲಯದ ಗಂಟೆ ಡೀಸೆಲ್ ಯಂತ್ರಗಳ ಶಬ್ದದ ಜೊತೆಗೆ ಪೈಪೋಟಿ ಮಾಡಿ ಬದುಕುವಂತಹ ಕಾಲ ಈಗ ಬಂದೇ ಬಿಟ್ಟಿರುತ್ತೆ. ಆ ಸದ್ದಿನಲ್ಲಿ ಅವನು ಭಾವಪೂರ್ವಕವಾಗಿ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದು ಅವನಿಗೆ ಸಾಧ್ಯ ಆಗೋದಿಲ್ಲ. ಕಾಳಿಂಗನ ಫಾರ್ಮಿನ ಕೆಲಸಗಳು ನಡೀತಿದ್ದ ಪ್ರತಿಯೊಂದು ಹಂತನೂ ವೆಂಕಟರಮಣನಿಗೆ ತಿಳಿತಾ ಇರುತ್ತೆ. ಬೆಟ್ಟದ ತಪ್ಪಲನ್ನು ಕಾಳಿಂಗ ಸಂಪಾದಿಸಿದ ಸುದ್ದಿಯನ್ನು ಕೇಳಿ ಅವನಿಗೆ ಸಂತೋಷನೇ ಆಗಿರುತ್ತೆ. ಅಷ್ಟು ದೊಡ್ಡಿಯ ದನಗಳಿಗೆ ಇಂತಹ ಫಲವತ್ತಾದ ತಪ್ಪಲಿನ ಹುಲ್ಲು ಸಿಕ್ಕೋದು ಯಾರಿಗಾದರೂ ಸಂತೋಷಿಸಂಗ್ತೀನಿ. ಆದರೆ ಕಾಳಿಂಗ ಅದನ್ನು ಟ್ರ್ಯಾಕ್ಟರಲ್ಲಿ ಉಳಿಸೋಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಅವನಿಗೆ ಬೇಸರ ಅನಿಸುತ್ತೆ. ಕಾಳಿಂಗನನ್ನು ಕೇಳ್ತಾನೆ, ಅಲ್ಲಪ್ಪ, ಆಳು ಕಾಳುಗಳನ್ನು ಸಾಕಿದ ಮೇಲೆ 4 ಸಂಸಾರವಾದರೂ ಸಮೃದ್ಧಿಯಾಗಿ ಊಟ ಮಾಡೋಷ್ಟು ಜಮೀನು ನಿನಗೆ ಊರ ಹತ್ರನೇ ಇದೆ. ಈ ಗೋಗಳ ಭೂಮಿಯನ್ನು ಯಾಕೆ ಉಳಿಸಕ್ಕೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಯಾಕೆ ಅಂದರೆ ಬೆಳೆ ಬೆಳೆಯೋಕೆ ಅಂತ ಕಾಳಿಂಗ ನಿಷ್ಠುರವಾಗಿ ಹೇಳ್ತಾನೆ. ಅಲ್ಲಪ್ಪ, ಗೋಮಾತೆಯ ಅನ್ನ ಕಿತ್ಕೊಂಡು ಬೆಳೆ ಬೆಳೆದು ಏನು ಮಾಡ್ತೀಯಾ? ಗೋವು ಹೊಟ್ಟೆ ತುಂಬ ಉಂಡ್ರೆ ಅಲ್ವಾ ಆಮೇಲೆ ನಮ್ಗೆ ಅನ್ನ ಸಿಕ್ಕೋದು ಅಂತ ವೆಂಕಟರಮಣ ಹೇಳ್ತಾನೆ. ವೆಂಕಟರಮಣ, ನೀನಿನ್ನು ನಮ್ಮ ಮುತ್ತಾತನ ಕಾಲದಲ್ಲೇ ಇದೆಯಾ? ಗೋವು ಉಣ್ಣದಿದ್ರೂ ನಮ್ಮ ಹೊಟ್ಟೆ ತುಂಬುತ್ತೆ. ಈ ಟ್ರ್ಯಾಕ್ಟರನ್ನು ನೋಡು, ಬಸವಣ್ಣ ಇಲ್ಲದೆ ಭೂಮಿ ಉಳುಮೆ ಆಗ್ತಾ ಇಲ್ವಾ? ಹಾಗೆ ದನದ ಗೊಬ್ಬರ ಇಲ್ಲದೆ ಇನ್ನೂ ಹೆಚ್ಚು ಬೆಳೆನೂ ತೆಗಿಬಹುದು. ನಾನು ತರಿಸಿರುವಂತಹ ಸೀಮೆ ಗೊಬ್ಬರದ ಫಲವನ್ನು ನೀನೇ ನೋಡುವಿಯಂತೆ, ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ವೆಂಕಟರಮಣನಿಗೆ ಉತ್ತರ ತಿಳಿಯೋದಿಲ್ಲ. ಬರೀ ಬೆಳೆಯೋಕ್ಕೆ ಮಾತ್ರ ಗೋವಿರೋದು, ಅದೆಲ್ಲದ ಮೇಲೆ ಗೋವೇ ಬೇಡ ಅಂತೀಯಾ ಅಂತಾನೆ. ಕಾಳಿಂಗ ಮನಸ್ಸಲ್ಲೇ ನಕ್ಕೋತಾನೆ, ಹೇಳ್ತಾನೆ, ಅಷ್ಟೇ ಮತ್ತೆ, ಅದರ ಹಾಲಿಗೆ ಗೋವು ಬೇಕು ನೋಡು, ಅದನ್ನು ನಾವು ಇನ್ನೂ ಚೆನ್ನಾಗಿ ಸಾಕಬೇಕು. ನಾನು ಹೇಗೆ ಸಾಕ್ತೀನಿ ಅನ್ನೋದನ್ನು ನೀನೇ ನೋಡುವಿ ಅಂತೆ, ಸುಮ್ಮನಿರು ಅಂತಾನೆ. ಈ ಉತ್ತರದಿಂದ ವೆಂಕಟರಮಣನಿಗೂ ಸಮಾಧಾನ ಆಗತ್ತೆ. ಕಾಳಿಂಗ ಗೋವನ್ನು ಇನ್ನೂ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿದಾನಲ್ಲ, ಅಷ್ಟೇ ಸಾಕು ಅನ್ಕೋತಾನೆ. ಆದರೆ ಕಾಳಿಂಗ ದೊಡ್ಡಿಲಿದ್ದ 55 ದನಗಳನ್ನು ಮುಸಲ್ಮಾನ್ ಕಟಕನಿಗೆ ಮಾರಿದ್ದದು ಇಷ್ಟರಲ್ಲಿ ಅವನಿಗೆ ಒಂದು ದಿನ ತಿಳಿಯುತ್ತೆ. ಮನಸ್ಸಿಗೆ ತುಂಬ ದುಃಖ ಆಗತ್ತೆ. ಇವನಿಗೆ ಯಾಕೆ ಈ ಥರದ ಬುದ್ಧಿ ಬಂತು? ದೇವರು ಇವನಿಗೆ ಯಾತ್ರಲ್ಲಿ ಕಮ್ಮಿ ಮಾಡಿದ್ದಾನೆ ಅಂತ ಅವನು ಚಿಂತಿಸ್ತಾ ಇದ್ದ. ಈ ವಿಷಯವಾಗಿ ಮಾತಾಡಬೇಕು ಅಂತ ಅವನು 2 ಸಲ ಕಾಳೇನಹಳ್ಳಿಗೆ ಹೋಗ್ತಾನೆ. ಆದರೆ ಕಾಳಿಂಗ ಮಾತ್ರ ಅವನಿಗೆ ಸಿಕ್ಕಿರೋದಿಲ್ಲ. ಒಂದು ದಿವಸ ಬೆಳಗ್ಗೆ ವೆಂಕಟರಮಣ 9 ಗಂಟೆ ಹೊತ್ತಿನಲ್ಲಿ ಪೂಜೆಗೆ ಅಂತ ಬರ್ತಾನೆ. ಭಾನುವಾರ ಆಗಿರೋದ್ರಿಂದ ಸ್ಕೂಲ್ ಕೆಲಸ ಇರೋದಿಲ್ಲ. ದೇವಸ್ಥಾನದ ಒಳಗಡೆ ಎಲ್ಲ ಕಸ ಗುಡಿಸಿ, ನೀರು ಹೊಯ್ದು, ನೆಲ ತೊಳೆದು, ಗಂಧ ತೆಯ್ಕೊಂಡು ಪೂಜೆ ಆರಂಭಿಸೋ ಹೊತ್ತಿಗೆ ಹೊರಗಡೆ ಢಮ್ ಅಂತ ಬಂದೂಕು ಹಾರಿಸಿದ ಸದ್ದಾಗತ್ತೆ. ಅದು ಬೆಟ್ಟದ ಕಿಬ್ಬದಿಯಲ್ಲೆಲ್ಲ ಮುಳುಗುತ್ತೆ. ಕಾಳಿಂಗ ಹೊಸದಾಗಿ ಬಂದೂಕ ತಂದಿರಬಹುದು ಅಂತ ಅವನ ಮನಸ್ಸಿಗೆ ತಟ್ಟನೆ ಹೊಳೆಯುತ್ತೆ. ಪಂಪಿನ ಬಡಬಡ ಶಬ್ದದಲ್ಲಿ ಅವನ ಮನಸ್ಸು ಮಂತ್ರದ ಭಾವವನ್ನು ಕಾಣಲಾರದೆ ಕೆಲವು ದಿನ ಕಷ್ಟಪಡ್ತಿದ್ದ. ಇನ್ನು ಈಗ ಈ ಬಂದೂಕ ಬೇರೆ ಬಂತ, ಇನ್ನೇನು ಅವನು ಶಿಕಾರಿ ಮಾಡ್ಕೋತಾನೋ ಏನೋ. ದೇವಸ್ಥಾನದ ಹತ್ರ ಏನು ಶಿಕಾರಿ ಮಾಡೋದು? ಪಕ್ಷಿಗಳ ವಧೆನೋ ಅಥವಾ ಪ್ರಾಣಿನ ವಧೆನೋ ಅಂತ ಅಂದ್ಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಯಾಂತ್ರಿಕವಾಗಿ ಮಂತ್ರ ಹೇಳ್ಕೊಂಡು ಪೂಜೆಯನ್ನು ಮುಗಿಸ್ತಾನೆ. ಮಂಗಳಾರತಿ ಆಗೋ ಸಮಯಕ್ಕೆ ಕಾಳಿಂಗ ದೇವಸ್ಥಾನಕ್ಕೆ ಬರ್ತಾನೆ. ಅವನ ಕೈಯಲ್ಲಿ ಬಂದೂಕ ಏನೂ ಇರೋದಿಲ್ಲ. ತೋಳಿನ ತನಕ ಬರೋ ಶರ್ಟಿನ ಮೇಲೆ ಕೂರೋ ಹಾಗೆ ಕಾಕಿ ನಿಕ್ಕರ್ ಹಾಕ್ಕೊಂಡಿರ್ತಾನೆ. ಸೊಂಟಕ್ಕೆ ಒಂದು ದಪ್ಪವಾದ ಚರ್ಮದ ಬೆಲ್ಟ್ ಬಿಗಿದುಕೊಂಡಿರ್ತಾನೆ. ತಲೆ ಮೇಲೆ ಬಿಸಿಲಿಗೆ ಅಂತ ಒಂದು ಹ್ಯಾಟ್ ಇರುತ್ತೆ. ವೆಂಕಟರಮಣ ಮಂಗಳಾರತಿ ತಟ್ಟೆಯನ್ನು ತಂದು ಅವನ ಮುಂದೆ ಹಿಡಿದಾಗ ಅವನು ಅದರ ತುಪ್ಪದ ಬತ್ತಿ ಮೇಲೆ ಕೈ ಆಡಿಸ್ತಾನೆ. ಆನಂತರ ಕೊಟ್ಟ ಹೂವನ್ನು ತಗೋತಾನೆ. ಆಮೇಲೆ ಅವನೇನೆ, ವೆಂಕಟರಮಣ ಪ್ರಸಾದ ಕೊಡ್ತೀಯಾ ಅಂತ ಕೇಳಿದಾಗ, ಇದೇ ನೀನು ಕೇಳ್ತಾ ಇದೀಯಾ? ಪೂಜೆ ಹೊತ್ತಿಗೆ ಬರೋ ಭಕ್ತರಿಗೆಲ್ಲ ಪ್ರಸಾದ ಕೊಡ್ತೀನಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಬರೀ ಪ್ರಸಾದ ಅಲ್ಲ, ನನಗೆ ತುಂಬ ಹೊಟ್ಟೆ ಹಸ್ತಿದೆ, ಏನು ಮಾಡಿದೀಯಾ ಇವತ್ತು ಅಂತ ಕೇಳ್ತಾನೆ. ಮೊಸರನ್ನ ಮಾಡಿದ್ದೀನಿ, ಒಂದು ಎಲೆ ತಗೊಂಬ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಹೊರಗಡೆಯಿಂದ ಒಂದು ದೊಡ್ಡ ಮುತ್ತುಗದೆಲೆ ತುಂಬ ವೆಂಕಟರಮಣ
ಹಾಕಿ ಮಾಡಿದ್ದಂತಹ ಮೊಸರನ್ನವನ್ನು ಹಾಕಿಸ್ಕೊತಾನೆ. ಹಸುವಿನ ಮೊಸರು ಹಾಕಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಕಾಯಿ ತುರುಗಳ ಜೊತೆ ಕಲಸಿದ್ದ ಅದು ಘಮ ಘಮ ವಾಸನೆ ಬರ್ತಾ ಇರುತ್ತೆ. ಕಾಳಿಂಗ ಹೊಟ್ಟೆ ತುಂಬ ತಿಂದ ಮೇಲೆ ಇನ್ನೂ ಇಬ್ಬರಿಗಾಗುವಷ್ಟು ಅನ್ನ ಉಳಿಯುತ್ತೆ. ವೆಂಕಟರಮಣ ಬರೀ ಪ್ರಸಾದ ರೂಪವಾಗಿ ಒಂದು ಪಿಡಿಚೆ ಸ್ವೀಕರಿಸ್ತಾನೆ. ಹೊರಗಡೆ ಹೋಗಿ ಕೈ ತೊಳ್ಕೊಂಡು ಬಂದ ಮೇಲೆ ಕಾಳಿಂಗ ಕೇಳ್ತಾನೆ, ನೋಡು ಇಷ್ಟು ದಿನ ಆಯಿತು, ನಾನು ಹೊಸದಾಗಿ ಕಟ್ಸಿರೋ ಫಾರ್ಮ್ ಹೌಸನ್ನ ನೀನು ಒಂದಿನವಾದರೂ ಬಂದು ನೋಡಿಕೊಂಡು ಹೋಗಿಲ್ಲ, ಯಾಕೆ ಅಂತ ಕೇಳ್ತಾನೆ. ದಿನ ಪೂಜೆ ಆದಮೇಲೆ ಸ್ಕೂಲ್ಗೆ ಹೋಗೋ ಆತರ ಇರುತ್ತೆ, ನಿಂಗೂ ಗೊತ್ತಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಸಾಯಂಕಾಲದ ಹೊತ್ತು ಬರ್ಬೋದಲ್ಲ, ನೀನು ಎಷ್ಟೋ ದಿನ ಸಾಯಂಕಾಲ ಊರಲ್ಲಿ ಬಂದು ನಮ್ಮ ಅವ್ವನ ಕೈಯಲ್ಲಿ ಮಾತಾಡ್ಕೊಂಡು ಹೋಗ್ತೀಯಂತೆ, ಹಾಗೆ ಇಲ್ಲಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾನೆ. ಏನಿದೆಯಪ್ಪ ನೋಡೋಕಲ್ಲಿ, ಸೀಮೆ ಗೊಬ್ಬರದ ಮೂಟೆಗಳಿದೆ, ವ್ಯವಸಾಯದ ಸಾಮಾನುಗಳು ಅಷ್ಟೇ ತಾನೆ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಒಂದು ನಿಮಿಷ ಯಾವ ಉತ್ತರವನ್ನು ಕೊಡೋದಿಲ್ಲ, ತನ್ನೊಳಗೆ ಏನು ಯೋಚಿಸ್ತಿರ್ತಾನೆ. ಆನಂತರ ಹೇಳ್ತಾನೆ, ನೋಡು ನಾನು ನೀನು ಚಿಕ್ಕ ವಯಸ್ಸಿಂದ ಸ್ನೇಹಿತರು, ನಾನು ಏನೇನು ಹೊಸ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನೋಡಬೇಕು ಅಂತ ಕುತೂಹಲನೂ ನಿನಗಿಲ್ವಾ, ನನ್ನ ವಿಷಯದಲ್ಲಿ ನಿನಗೆ ಯಾಕೆ ಈ ಥರ ಉಪೇಕ್ಷೆ ಅಂತ ಕೇಳ್ತಾನೆ. ಉಪೇಕ್ಷೆ ಮಾತಲ್ಲಪ್ಪ, ಇದ್ದ ವಿಷಯ ಹೇಳಿದೆ ಅಂತ ವೆಂಕಟರಮಣ ಹೇಳ್ತಾನೆ. ಹಾಗಾದರೆ ಇವತ್ತು ಹೇಗಿದ್ರು ಭಾನುವಾರ, ಲೇಟಾಗಿ ಹೋದ್ರೂ ನಡೆಯುತ್ತಲ್ವಾ, ಕೆಳಗಿಳಿದು ನನ್ನ ಜೊತೆ ಬಾ ಅಂತ ಕರೀತಾನೆ. ವೆಂಕಟರಮಣ ಪ್ರಸಾದದ ಪಾತ್ರೆಯನ್ನು ಚೌಕದಲ್ಲಿ ಕಟ್ಟಿಕೊಂಡು ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೈಯನ್ನು ತನ್ನ ಸೊಂಟದ ಉಡ್ದಾರಕ್ಕೆ ಸಿಕ್ಕಿಸ್ಕೊಂಡು ಹೆಗಲ ಮೇಲಿದ್ದ ಚೌಕವನ್ನು ತಲೆ ಮೇಲೂ ಬರೋ ಹಾಗೆ ಹೊತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅವನ ಕಾಲಿಗೆ ಎಕ್ಕಡ ಇರೋದಿಲ್ಲ. ಕಾಳಿಂಗ ದೇವಸ್ಥಾನದ ಹೊರಗೆ ಬಿಟ್ಟಿದ್ದಂತಹ ಬೂಟುಗಳನ್ನು ಮೆಟ್ಕೋತಾನೆ. ಕಲ್ಯಾಣಿ ಹತ್ತಿರದಿಂದ ಹಾಯ್ದು ಅವರು ನೀರಿನ ಕೊಳವೆಗಳು ಹೋಗಿದ್ದ ಕಡೆಯಿಂದ ಕೆಳಗಿಳಿತಾರೆ. ಇಡೀ ತಪ್ಪಲಲ್ಲಿ ಹಾಕಿದ್ದ ಆಲೂಗಡ್ಡೆ ಬೆಳೆ ಈಗ ಭೂಮಿ ಮೇಲೆ ಕುಡಿ ಹೊಡಿತಾ ಇರುತ್ತೆ. ಅಲ್ಲೊಬ್ರು ಇಲ್ಲೊಬ್ರು ಆಳುಗಳು ಆ ದೊಡ್ಡ ಫಾರ್ಮಲ್ಲಿ ಬೆಳಗ್ಗೆ ನೀರು ಕೊಡ್ತಾ ಇರ್ತಾರೆ. ಬದುಗಳ ಮೇಲೆ ಹಾಯ್ದು ಫಾರ್ಮ್ ಹೌಸ್ಗೆ ಹೋದಾಗ ವೆಂಕಟರಮಣನಿಗೆ ಒಳಭಾಗ ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಬರೀ ವ್ಯವಸಾಯದ ಸಾಮಾನನ್ನು ತುಂಬುವಂತಹ ಉಗ್ರಾಣದ ಶೆಡ್ ಆಗಿರೋದಿಲ್ಲ. ದೇವಸ್ಥಾನ ಇರೋ ಬೆಟ್ಟದ ಎತ್ತರದಿಂದ ಕಾಣುವಷ್ಟು ಚಿಕ್ಕದಾಗೂ ಇರೋದಿಲ್ಲ. ಒಂದು ಭಾಗಕ್ಕೆ ಟ್ರ್ಯಾಕ್ಟರನ್ನು ನಿಲ್ಲಿಸೋ ಬೇರೆ ಶೆಡ್ ಇರುತ್ತೆ, ಮತ್ತೊಂದು ಭಾಗದಲ್ಲಿ ವ್ಯವಸಾಯದ ಸಾಮಾನುಗಳನ್ನು ಇಡೋಕ್ಕೆ ದೊಡ್ಡ ಉಗ್ರಾಣ ಇರುತ್ತೆ. ಅದರ ಪಕ್ಕದಲ್ಲಿ ಇದ್ದ ಭಾಗ ವಾಸ ಮಾಡೋಕ್ಕೆ ಸುಸಜ್ಜಿತವಾಗಿರುತ್ತೆ. ಮೇಲ್ಛಾವಣಿಯ ಒಳಭಾಗದಲ್ಲಿ ತೆಳುವಾದ ಮರದ ಹಕ್ಕಿಗಳನ್ನು ಹೊದಿಸಿರ್ತಾರೆ. ವಾಸದ ಭಾಗದಲ್ಲಿ ಒಂದು ವರಾಂಡ, 3 ರೂಮುಗಳು, ಹಿಂಭಾಗದಲ್ಲಿ ಅಡುಗೆ ಮನೆ, ಬಚ್ಚಲು, ಮನೆಗೆ ನಲ್ಲಿ, ನೀರಿನ ಟ್ಯಾಂಕು ಎಲ್ಲನೂ ಇರುತ್ತೆ. ವರಾಂಡದಲ್ಲಿ ಸೋಫಾ ಕುರ್ಚಿಗಳಲ್ಲದೆ ರೂಮಲ್ಲಿ ಸ್ಪ್ರಿಂಗಿನ ಮಂಚಗಳಿರುತ್ತೆ. ಎಲ್ಲವನ್ನು ಕಾಳಿಂಗ ಒಂದೊಂದಾಗಿ ತೋರಿಸ್ತಾನೆ. ಆಗ ವೆಂಕಟರಮಣ ಕೇಳ್ತಾನೆ, ಇನ್ನು ಮೇಲೆ ಸಂಸಾರನ ಊರಿಂದ ಇಲ್ಲಿಗೆ ವರ್ಗಾಯಿಸ್ಬಿಡ್ತೀಯಾ? ನಿನಗೇನೋ ಸರಿ, ಆದರೆ ತಾಯವ್ವ ಒಬ್ಬಳಿಗೆ ಬೇಜಾರಾಗಲ್ವಾ ಅಂತ ಕೇಳಿದಾಗ, ಕೂತ್ಕೊ ಮಾತಾಡೋಣ ಅಂತ ಕಾಳಿಂಗ ಅವನಿಗೆ ಸೋಫಾ ತೋರಿಸ್ತಾನೆ. ಆದರೆ ಮಡಿಯಲ್ಲಿದ್ದು ದೇವರ ಪ್ರಸಾದವನ್ನು ಕೈಲಿ ಹಿಡ್ಕೊಂಡಿದ್ದ ವೆಂಕಟರಮಣ ಒಂದು ಮರದ ಕುರ್ಚಿ ಮೇಲೆ ಕೂತ್ಕೋತಾನೆ. ಅವನ ಎದುರುಗಡೆ ಇದ್ದ ಗೋಡೆ ಮೇಲೆ ಒಂದು ಬಂದೂಕನ್ನು ಎತ್ತು ಹಾಕಿರುತ್ತೆ. ತಾನು ಪೂಜೆ ಮಾಡಬೇಕಾದ್ರೆ ಆದ ಶಬ್ದದ ನೆನಪು ವೆಂಕಟರಮಣನಿಗೆ ಆಗತ್ತೆ. ಏನಪ್ಪ ಶಿಕಾರಿಗೆ ಅಂತ ಬಂದೂಕ ತಂದ್ಯಾ? ಹಿಂದಿನ ಕಾಲದಲ್ಲಿ ಅಂದರೆ ಈ ಬೆಟ್ಟದಲ್ಲಿ ಹುಲಿ ಕೆರ್ಬ ಇರ್ತಿದ್ವಂತೆ. ನಿಮ್ಮ ಅಪ್ಪ ಸತ್ತ ಮೇಲೆ ಈ ಕಡೆ ಯಾವ ವನ್ಯಮೃಗವೂ ಸುಳಿದೇ ಇಲ್ವಂತೆ. ದಿನ ಪೂಜೆಗೆ ಅಂತ ನಾನು ಒಬ್ಬನೇ ಬರ್ತೀನಲ್ಲ, ಒಂದು ಪ್ರಾಣಿನೂ ಕಣ್ಣಿಗೆ ಬಿದ್ದಿಲ್ಲ, ಇದನ್ನ ಯಾಕೆ ತಂದೆ ಅಂತ ಕೇಳ್ತಾನೆ. ಶಿಕಾರಿಗಲ್ಲಪ್ಪ, ಇಲ್ಲೇ ವಾಸ ಇರೋದು. ಹಗಲು ರಾತ್ರಿ ಒಂಟಿ ಸಂಸಾರ ಇರಬೇಕಾದ್ರೆ ಕಳ್ಳ ಕಾಕರ ಭಯ ಇರುತ್ತಲ್ವ, ಹಾಗಾಗಿ ರಕ್ಷಣೆಗೆ ಅಂತ ತಂದೆ ಅಂತಾನೆ. ತಾಯವ್ವ ಅಂತ ವೆಂಕಟರಮಣ ಹೇಳ್ತಾ ಇರ್ಬೇಕಾದ್ರೆ ಕಾಳಿಂಗ ಮಧ್ಯೆ ಪ್ರವೇಶಿಸ್ತಾನೆ. ನಿನಗಿನ್ನೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳೂ ಇಲ್ಲ, ನನಗೆ ಅಮೇರಿಕಾ ದೇಶದಲ್ಲಿ ಮದುವೆ ಆಗಿದೆ. ಈಗ 8 ತಿಂಗಳು ಆಗಿರೋ ಒಂದು ಗಂಡು ಮಗುನೂ ಇದೆ. ನನ್ನ ಹೆಂಡತಿ ಮಗು ಇವತ್ತಿಗೆ 5 ದಿನಕ್ಕೆ ವಿಮಾನದಲ್ಲಿ ಬೊಂಬಾಯಿಗೆ ಬರ್ತಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತಾನೆ. ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಅಂತ ಏನೋ ಹೇಳಕ್ಕೆ ಅಂತ ಹೊರಟ ವೆಂಕಟರಮಣ ಅಲ್ಲಿಗೆ ಸುಮ್ಮನಾಗ್ಬಿಡ್ತಾನೆ. ಕಾಳಿಂಗ 10 ನಿಮಿಷ ಅವನನ್ನೇ ನೋಡ್ತಿರ್ತಾನೆ. ಅವನು ಮುಂದೆ ಮಾತಾಡೋದಿಲ್ಲ. ಆನಂತರ ಕಾಳಿಂಗ ಕೇಳ್ತಾನೆ, ಯಾಕೆ ವೆಂಕಟರಮಣ ಸುಮ್ಮನಾದೆ? ನನಗೆ ಮದುವೆ ಆಗಿರೋ ವಿಷಯ ತಿಳಿದು ನಿನಗೆ ಸಂತೋಷ ಆಗಲಿಲ್ವಾ
ಅಂತ ಕೇಳಿದಾಗ, ಆಗದೆ ಇರುತ್ತಾ? ನಿನಗೆ ಮದುವೆ ಆಗಿ ಕಾಳಿಂಗ ಗೌಡಜ್ಜನ ವಂಶ ಬೆಳೆದ್ರೆ ನನಗೆ ಸಂತೋಷ ಆಗಲ್ವಾ ಅಂತ ವೆಂಕಟರಮಣ ಹೇಳ್ತಾನೆ. ಮತ್ತೆ ಯಾಕೆ ಸುಮ್ಮನಾದೆ ಅಂತ ಕಾಳಿಂಗ ಕೇಳಿದಾಗ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ವೆಂಕಟರಮಣ ಸುಮ್ಮನಾಗ್ತಾನೆ. ಏನು ಮಾತಾಡಬೇಕು ಅಂತ ತಿಳಿತಾ ಇಲ್ವೋ, ಅಥವಾ ಈ ವಿಷಯದಲ್ಲಿ ಇನ್ನು ಮಾತಾಡೋ ಅಧಿಕಾರ ತನಗಿಲ್ಲ ಅಂತ ಭಾವಿಸ್ಕೊಂಡ, ಅಥವಾ ಏನಾದರೂ ಮಾತಾಡಬೇಕಂತ ಪ್ರಯತ್ನ ಪಟ್ಟು ಯೋಚಿಸಿದ್ರು ಮನಸ್ಸಿಗೆ ಏನು ಹೊಳಿದೆ ಅವನು ಸುಮ್ಮನಿರ್ತಾನೆ. ಕಾಳಿಂಗ ಹೇಳ್ತಾನೆ, ಹಳ್ಳಿ ಜನ ಇದನ್ನು ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು. ನೀನು ಕೂಡ ಮಡಿವಂತ, ಅಲ್ಲದೆ ಗ್ರಾಮ ಪುರೋಹಿತ. ಆದರೆ ಎಷ್ಟಾದರೂ ನೀನು ನನಗೆ ಸ್ನೇಹಿತ. ವಿಷಯ ತಿಳಿದು ತಕ್ಷಣ ನೀನು ಅಭಿನಂದನೆ ಹೇಳ್ತೀಯ ಅಂತ ನಾನು ಭಾವಿಸಿದ್ದೆ ಅಂತಾನೆ. ವೆಂಕಟರಮಣ ಹೇಳ್ತಾನೆ, ನನ್ನ ಶುಭೇಚ್ಛೆ ಯಾವತ್ತೂ ನಿನಗಿದ್ದೇ ಇದೆ. ನಾನು ಯಾವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೂ ಕಾಳಿಂಗ ಗೌಡಜ್ಜನ ಮನೆ ಸಮೃದ್ಧವಾಗಿ ಬೆಳೀಲಿ ಅಂತಲೇ ಕೇಳ್ಕೊಳ್ಳೋದು. ಆದರೆ ನೀನು ನಿಮ್ಮ ಜಾತಿಯಲ್ಲೇ ತಕ್ಕ ಹುಡುಗಿನ ನೋಡಿ ಮಾಡ್ಕೋಬಹುದಾಗಿತ್ತು. ನೀನು ವಿದ್ಯಾವಂತ. ಈ ಹಳ್ಳಿ ಕಡೆಯಲ್ಲಿ ಸ್ವಲ್ಪನಾದರೂ ವಿದ್ಯೆ ಕಲ್ತಿರೋ ಹೆಣ್ಮಕ್ಳು ಸಿಕ್ಕೋದೇನೋ ಕಷ್ಟನೇ. ಆದರೆ ಮೈಸೂರಲ್ಲಿ ನಿಮ್ಮ ಜಾತಿಯಲ್ಲೂ ಓದಿರೋ ಹೆಣ್ಮಕ್ಳು ಸಿಗ್ತಾರೆ. ಬೇಕು ಅಂತಿದ್ರೆ ನಾನೇ ಹೋಗಿ ಅಂತಹ ಸರಿಯಾದ ಮನೆಯಲ್ಲಿ ಪ್ರಸ್ತಾಪ ಮಾಡಿ ಹೆಣ್ಣು ಗೊತ್ತು ಮಾಡ್ತಿದ್ದೆ ಅಂತಾನೆ. ಆಗ ಕಾಳಿಂಗ ಹೇಳ್ತಾನೆ, ವೆಂಕಟರಮಣ, ಯಾರಿಗಾದ್ರೂ ಮದುವೆ ಆದರೆ ಅಮೇರಿಕಾದಲ್ಲಿ ಯಾರೂ ಹೆಣ್ಣಿನ ಕುಲ ಗೋತ್ರ ಏನೂ ಕೇಳಲ್ಲ. ತಕ್ಷಣ ಮುಕ್ತ ಮನಸ್ಸಿನಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಡ್ತಾರೆ. ಆದರೆ ಈ ದೇಶದಲ್ಲೇ ನೋಡೋ ಅದೆಲ್ಲ ಪುರಾಣನೂ ಯೋಚನೆ ಮಾಡೋದು ಎಲ್ಲನೂ. ದಿನ ಇಂಗ್ಲೀಷ್ ಪೇಪರ್ ಸಹ ಓದ್ತೀಯ, ನೀನಾದರೂ ಸ್ವಲ್ಪ ಮುಂದುವರಿಬಾರ್ದಾ ಅಂತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ಬರೀ ನನ್ನೊಬ್ಬನ ವಿಷಯ ಬೇಡಪ್ಪ. ನಾನು ಹೇಳೋದೇನು ಅಂದರೆ, ನಮ್ಮ ಕುಲಾಚಾರದ ಹೆಣ್ಣು ತಂದ್ಕೊಂಡ್ರೆ ಮನೆತನದ ಆಚಾರ ವಿಚಾರ ಧರ್ಮ ಕರ್ಮ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಉದಾಹರಣೆಗೆ, ಮುಂದಿನ ಸಲ ಬರೋ ಸಂಕ್ರಾಂತಿ ಹಬ್ಬದ ದಿವಸ ಪುಣ್ಯಕೋಟಿ ದೇವಸ್ಥಾನದಲ್ಲಿ ಜಾತ್ರೆ ಆಗಬೇಕು. ನಿಮ್ಮ ಜಾತಿ ಹೆಣ್ಣೆ ತಂದ್ಕೊಂಡಿದ್ರೆ ಆ ಹುಡುಗಿ ಆವತ್ತು ಉಪವಾಸ ಮಾಡ್ತಿತ್ತು. ಪಂಚಗವ್ಯ ತಗೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ಲು. ಗೋಮಾತೆ ಪೂಜೆ ಮನೆ ಗಂಡಸಿಗಿಂತ ಹೆಚ್ಚಾಗಿ ಹೆಂಗಸ್ ಮಾಡಬೇಕಾಗಿರೋದು. ಹಾಗೆ ನಿನ್ನ ಕೆಂಪು ಹೆಂಡತಿ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಅವ್ರ ಜಾತಿ ಯಾವುದು? ಆ ದೇಶದವ್ರೆಲ್ಲರೂ ಕ್ರಿಶ್ಚಿಯನ್ಸ್ ಅಲ್ವಾ ಅಂತ ವೆಂಕಟರಮಣ ಕೇಳಿದಾಗ ಕಾಳಿಂಗ ನಗುತ್ತಾನೆ. ಅವ್ರದ್ದು ರೈತರ ಜಾತಿನೇನೆ. ಹುಡುಗಿ ನನ್ನ ಜೊತೆಲೇ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ವಿಜ್ಞಾನ ಕಲಿತಿದ್ಲು. ಜೊತೆಗೆ ಅವ್ರ ಅಪ್ಪಂದು ಕೂಡ ದೊಡ್ಡ ಫಾರ್ಮ್ ಹೌಸ್ ಇದೆ. ಅಲ್ಲಿ ದುಡಿದು ಅವಳಿಗೆ ಅಭ್ಯಾಸನೂ ಇದೆ. ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡ್ರೆ ಯಾವ ಗಂಡಸಿಗೂ ಕಡಿಮೆ ಇಲ್ಲದ ಹಾಗೆ ಬೆಳಗಿಂದ ಸಂಜೆವರೆಗೂ ಕೂಡ ದುಡಿತಾಳೆ. ಅವಳ ದುಡಿಮೆನ ನೋಡಿ ನಮ್ಮ ದೇಶದ ಹೆಂಗಸರೇ ನಾಚ್ಕೋಬೇಕು ಅಂತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ಇರಬಹುದು, ಆದರೆ ನಿಮ್ಮೂರಲ್ಲಿ ಎಷ್ಟೋ ಜನ ಹೆಂಗಸರು ನೇಗ್ಲೆ ಓಡೋದಿಲ್ವಾ? ಗಾಡಿ ಹೊಡೆಯೋ ಹೆಣ್ಮಕ್ಳು ಇಲ್ವಾ? ಕಳೆ ಕೀಳೋದು ಸಸಿ ಹಾಕೋದು ಹೆಂಗಸರಲ್ಲದೆ ಗಂಡಸರು ಮಾಡ್ತಾರಾ? ನಾನು ಏನು ಹೇಳಕ್ಕೆ ಹೊರಟಿದ್ದು ಅಂದರೆ, ಅವ್ರ ದೇಶದ ವ್ಯವಸಾಯದ ಪದ್ಧತಿಯನ್ನು ನಿನ್ನ ಹೆಂಡತಿ ಕಲ್ತಿದ್ದಾಳೆ. ನಮ್ಮ ಪದ್ಧತಿನ ನಮ್ಮ ಹೆಂಗಸರು ಮಾಡ್ತಾರೆ. ಗಾಡಿ ಹೊಡೆದು ನೇಗಿಲು ಉಳೋ ನಮ್ಮ ಹೆಂಗಸ್ರನ್ನೇ ಸ್ವಲ್ಪ ಹೇಳ್ಕೊಟ್ರೆ ಟ್ರಾಕ್ಟರನ್ನು ನಡೆಸ್ತಾರೆ. ಜೊತೆಗೆ ನಮ್ಮ ಆಚಾರ ವ್ಯವಹಾರ ಧರ್ಮ ಕರ್ಮಗಳು ನಮ್ಮ ಹೆಂಗಸರಿಗೆ ಗೊತ್ತಿರುತ್ತೆ ಅಂತಾನೆ. ಈ ಮಾತಿಗೆ ಏನು ಉತ್ತರ ಕೊಡಬೇಕು ಅಂತ ಕಾಳಂಗ ತಿಳಿಯೋದಿಲ್ಲ. ಆದರೆ ಏನೂ ಹೇಳಿದೆ ವೆಂಕಟರಮಣನ ಮಾತನ್ನು ಮೌನವಾಗಿ ಒಪ್ಕೊಳ್ಳೋದು ಅವನಿಗೆ ಸಾಧ್ಯನೂ ಆಗೋಲ್ಲ. ಕೊನೆಗೆ ಹೇಳ್ತಾನೆ, ಯು ನೋ ಅವರ್ ಪಾಯಿಂಟ್ಸ್ ಆಫ್ ದ ವ್ಯೂ ಡಿಫರ್. ಆದರೆ ನಮ್ಮ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದ್ದು. ಆಲ್ ರೈಟ್ ಅಂತ ಕಾಳಿಂಗ ಹೇಳ್ತಾನೆ. ಕಾಳಿಂಗನ ಮಾತಿನ ಅರ್ಥ ವೆಂಕಟರಮಣನಿಗೆ ಆಗೋದಿಲ್ಲ. ಆಲ್ ರೈಟ್ ಅಂದರೆ ಇನ್ನು ಮಾತು ಸಾಕು ಅನ್ನೋದು ಸಾಂದರ್ಭಿಕ ಅರ್ಥ ಅನ್ನೋದು ಬರೀ ಮಿಡ್ಲ್ ಸ್ಕೂಲ್ ಉಪಾಧ್ಯಾಯನಾಗಿದ್ದ ಈ ಸಂಸ್ಕೃತ ಶಾಸ್ತ್ರಿಗೆ ತಿಳಿಯೋದಿಲ್ಲ. ಅವನು ಮಾತನ್ನು ಮುಂದುವರಿಸಿ ಹೇಳ್ತಾನೆ, ನೋಡು, ನಾನೇ ನಿನಗೆ ಹೇಳಬೇಕು ಅಂತಿದ್ದೆ, ನೀನು ಸಿಗ್ತಾನೆ ಇರಲಿಲ್ಲ. ದೇವರ ಕಲ್ಯಾಣಿಗೆ ನೀನು ಪಂಪನ್ನು ಹಾಕ್ಸಿದ್ಯಾ, ಆ ನೀರನ್ನು ವ್ಯವಸಾಯಕ್ಕೆ ಉಪಯೋಗಿಸಬಾರ್ದಾಗಿತ್ತು ಅಂತಾನೆ. ಯಾಕೆ? ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಸರ್ಕಾರಿ ಭೂಮಿನಲ್ಲಿ ಅನುಮತಿ ಇಲ್ಲದೆ ದೇವಸ್ಥಾನ ಕಟ್ಟಿದ್ದಕ್ಕೆ ನಮ್ಮ ಅಜ್ಜನ ಮೇಲೆ ರೆಕಾರ್ಡ್ ನಡೆದಿತ್ತು. ಅದಕ್ಕೆ ನಾನು ತಕ್ಕ ರೀತಿ ಮಾಡಿ ಈಗ ಈ ಭೂಮಿನ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀನಿ. ದೇವಸ್ಥಾನ ಕಲ್ಯಾಣಿ ಸುತ್ತಮುತ್ತ ಇರೋ ಗಿಡ ಮರಗಳ ಜಾಗ ಎಲ್ಲನೂ ಈಗ ನನ್ನ ಖಾಸಗಿ ಜಮೀನು. ಅಂದರೆ ಈ ತಪ್ಪಲಿನ ಫಾರ್ಮಿಗೆ ಸೇರಿದ ಒಂದು ಭಾಗ. ಕಲ್ಯಾಣಿ ನೀರನ್ನು ಉಪಯೋಗಿಸೋಕ್ಕೆ ಯಾವ ಕಾನೂನಿನ ತೊಂದರೆನೂ ನನಗೆ ಇಲ್ಲ ಅಂತಾನೆ.
ವೆಂಕಟರಮಣನಿಗೆ ಈಗ ಹೊಸ ಸಂಗತಿ ತಿಳಿದ ಹಾಗೆ ಅನಿಸುತ್ತೆ. ಹೇಳ್ತಾನೆ, ಸರಿಯಪ್ಪ, ಕಾನೂನು ವಿಚಾರ ನಾನು ಹೇಳಲಿಲ್ಲ. ಈ ಭೂಮಿ ನಿನ್ನದಾಗಿದ್ದು ಕೂಡ ಒಂದು ರೀತಿಯ ಸಂತೋಷನೇ. ಆದರೆ ಯಾರು ಯಾವ ದೇವಸ್ಥಾನನೇ ಆಗಲಿ ಅದು ನನ್ನದು ಅಂತ ಅನ್ನಬಾರ್ದು. ಯಾರೇ ಕಟ್ಸಿದ್ರು ಕೂಡ ದೇವಸ್ಥಾನ ಅನ್ನೋದು 10 ಜನರಿಗೆ ಸೇರಿದ್ದು ಅಂತಾನೆ. ಆಗ ಕಾಳಿಂಗ ಹೇಳ್ತಾನೆ, ಸರಿ, ಅದಕ್ಕೆ ಪಂಪ್ ಹಾಕಿಸ್ಬಾರ್ದು ಅಂತ ಅಂದ್ಯಲ್ಲ, ಯಾಕೆ ಅಂದಾಗ, ಅದು ದೇವರ ತೀರ್ಥ, ದೇವರ ಸ್ನಾನಕ್ಕೆ ಕಟ್ಟಿಸಿದ್ದು. ಭಕ್ತಾದಿಗಳು ಗೋವುಗಳು ಕುಡಿಯೋಕ್ಕೆ ಮಾತ್ರ ಅದರ ಉಪಯೋಗ ಆಗಬೇಕು. ಅದನ್ನು ಯಾರು ಕುಡಿದ್ರೂ ತೀರ್ಥ ಅಂತಲೇ ಕುಡಿಬೇಕು. ಅದಕ್ಕೆ ನೀನೀಗ ಪಂಪ್ ಹಾಕಿಸಿ ಸ್ವಂತ ಜಮೀನಿನ ಸಾಗುವಳಿಗೆ ಉಪಯೋಗಿಸ್ಕೋಬಾರ್ದಾಗಿತ್ತು. ಈಗಲೂ ನಾನು ಹೇಳ್ತೀನಿ ಕೇಳು, ಈ ತಪ್ಪಲಲ್ಲೇ ಬೇಕಾದರೆ ಜಲದ ಕಣ್ಣಿರೋ ಒಂದು ಜಾಗವನ್ನು ಶೋಧಿಸಿ ಕೊಡ್ತೀನಿ. ನೀನಲ್ಲಿ ಬಾವಿ ತೆಗಿ, ಸಮೃದ್ಧವಾಗಿ ನೀರು ಬರುತ್ತೆ. ಇದೇ ಪಂಪನ್ನು ಕಿತ್ತು ಅಲ್ಲಿಗೆ ಹಾಕಿಸ್ಕೋ ಅಂತಾನೆ. ಆಗ ಕಾಳಿಂಗ ಹೇಳ್ತಾನೆ, ಈ ಕಲ್ಯಾಣಿ ನೀರನ್ನು ವ್ಯವಸಾಯಕ್ಕೆ ಉಪಯೋಗಿಸ್ಕೊಂಡ್ರೆ ಆಗೋ ನಷ್ಟ ಏನು ಅಂದಾಗ, ನಷ್ಟದ ಮಾತಲ್ಲಪ್ಪ, ದೇವರಿಗೆ ಅಂತ ಕಟ್ಸಿದ್ದನ್ನು ದೇವರ ಕೆಲಸಕ್ಕಲ್ಲದೆ ಬೇರೆ ಯಾವುದಕ್ಕೂ ಉಪಯೋಗ ಮಾಡಬಾರ್ದು. ನಿನ್ನ ಅಜ್ಜ ಧರ್ಮದ ಕೆಲಸ ಅಂತ ಮಾಡ್ದ. ಅದರಿಂದ ನೀನು ಉಪಯೋಗ ತಗೊಂಡ್ರೆ ಅವನ ಧರ್ಮವನ್ನು ಹಿಂದಕ್ಕೆ ತಗೊಂಡ ಹಾಗಾಗತ್ತೆ. ಅದು ಅಲ್ಲದೆ ಗಿರಿ ಗುಡ್ಡಗಳು, ನದಿ ದಡಗಳು ಮೊದಲಾದ ಕಡೆ ಗುಡಿಗಳನ್ನು ಕಟ್ಸಿದ್ರೆ ಅಲ್ಲಿ ಮನುಷ್ಯರಿಗೆ ಉಪಯೋಗ ಆಗೋ ಯಾವ ಕೆಲಸನೂ ಆಗಬಾರ್ದು. ಬರೀ ಭಕ್ತಿ, ಪೂಜೆ, ಪುನಸ್ಕಾರಕ್ಕೆ ಮಾತ್ರ ಆ ಜಾಗಗಳು ಮೀಸಲಾಗಿರಬೇಕು ಅಂತಾನೆ. ಆಗ ಕಾಳಿಂಗ ಹೇಳ್ತಾನೆ, ಈ ಮಾತುಗಳನ್ನು ನಾನು ಕೇಳಿದ್ದೀನಿ. ಆದರೆ ಈ ಕಲ್ಯಾಣಿ ಕಟ್ಸೋಕ್ಕೆ ಎಷ್ಟು ಖರ್ಚಾಗಿದೆ ನಿನಗೆ ಗೊತ್ತಾ ಅಂತ ಅಂದಾಗ, ಅದರ ಲೆಕ್ಕ ಎಲ್ಲ ನನಗೆ ಸರಿ ಗೊತ್ತಿಲ್ಲಪ್ಪ. ಗೌಡಜ್ಜ ಯಾವತ್ತೂ ಧರ್ಮದ ಕೆಲಸದ ಖರ್ಚಿನ ಲೆಕ್ಕ ಹಾಕ್ತಿರ್ಲಿಲ್ಲ. ತನಗೆ ತಿಳಿದಿದ್ರೂ ಇನ್ನೊಬ್ರಿಗೂ ಹೇಳ್ತಾ ಇರಲಿಲ್ಲ. ದೇವಸ್ಥಾನ, ಕಲ್ಯಾಣಿ ಎರಡೂ ಸೇರಿ ಆಚಾರಿ ಮತ್ತು ಒಡ್ಡರಿಗೆ ಕೊಟ್ಟ ದುಡ್ಡು ನನಗೆ ಗೊತ್ತು. ಇನ್ನು ಎತ್ತಿನ ಗಾಡಿ, ಗಂಡಾಳುಗಳು, ಹೆಣ್ಣಾಳುಗಳು ಎಲ್ಲರೂ ಬಿಟ್ಟಿಯಾಗೆ ಕೆಲಸ ಮಾಡಿದ್ರು. ಅದೆಲ್ಲ ಲೆಕ್ಕ ಹಾಕಿದ್ರೆ ನನ್ನ ಅಂದಾಜಿನ ಪ್ರಕಾರ ಕಲ್ಯಾಣಿಗೆನೆ 8,000 ಆದರೂ ಖರ್ಚಾಗಿರುತ್ತೆ ಅಂತ ವೆಂಕಟರಮಣ ಹೇಳ್ತಾನೆ. 8,000ದ ಬಡ್ಡಿ ವರ್ಷಕ್ಕೆ ಎಷ್ಟಾಗುತ್ತೆ? ಬ್ಯಾಂಕಿನ ಲೆಕ್ಕದಲ್ಲಿ ಆದ್ರೂ 800 ರೂಪಾಯಿ ಆಗತ್ತಲ್ವಾ ಅಂತ ಕಾಳಿಂಗ ಹೇಳ್ತಾನೆ. ದೇವರ ಕೆಲಸದ ದುಡ್ಡಿಗೆನೆ ಲೆಕ್ಕ ಹಾಕ್ತಿರ್ಬೇಕಾದ್ರೆ ಅದ್ರ ಬಡ್ಡಿ ಲೆಕ್ಕ ಎಲ್ಲಪ್ಪ ಸಿಕ್ಕತ್ತೆ ಅಂತ ವೆಂಕಟರಮಣ ಹೇಳ್ತಾನೆ. ಅವರು ಹಾಕಲಿಲ್ಲ. ನಿನಗೆ ನಾನು ಮಾಡಿರೋ ವ್ಯವಹಾರ ಗೊತ್ತಿಲ್ಲ. ನಮ್ಮ ಹಳೆ ಆಸ್ತಿನೆಲ್ಲ ಸರ್ಕಾರಕ್ಕೆ ಒತ್ತೆ ಹಾಕಿ 25,000 ಸಾಲ ತಂದಿದ್ದೀನಿ. ಅದಕ್ಕೆ 100ಕ್ಕೆ 12ರಂತೆ ಬಡ್ಡಿ ಸಹ ಕೊಡಬೇಕು. ಇಷ್ಟೆಲ್ಲ ಭೂಮಿನ ಆಬಾದು ಮಾಡೋಕ್ಕೆ ಈ ಟ್ರ್ಯಾಕ್ಟರ್ಗೆ, ಪಂಪ್ಗೆ, ಫಾರ್ಮ್ ಹೌಸ್ಗೆ, ಸೀಮೆ ಗೊಬ್ಬರಕ್ಕೆ, ಬೀಜಕ್ಕೆ ಇವುಗಳಿಗೆಲ್ಲ ದುಡ್ಡು ಎಲ್ಲಿತ್ತು ಅಂದ್ಕೊಂಡೆ? ಟ್ರ್ಯಾಕ್ಟರು, ಪಂಪುಗಳ ಮೇಲೇನೂ ಕೂಡ 10,000 ಸಾಲ ಇದೆ. ಇದ್ದ ದುಡ್ಡನ್ನೆಲ್ಲ ಅಜ್ಜ ಧರ್ಮ ಮಾಡಿ ಮನೆಯನ್ನು ಖಾಲಿ ಮಾಡಿ ಇಟ್ಬಿಟ್ಟು ಸತ್ತ. ನಾನು ಮನೆಗೆ ಬಂದಾಗ ಮನೆಯಲ್ಲಿ 600 ರೂಪಾಯಿ ಮಾತ್ರ ಇದ್ದಿದ್ದು. ಈಗ ನೀನು ಹೇಳೋ ಹಾಗೆ ಬೇರೆ ಅಂಥ ಬಾವಿ ತೆಗೆಸ್ಬೇಕು ಅಂದರೆ ನನಗೆ ಮತ್ತೆ 8,000 ಬೇಕು, ಅಥವಾ 10,000 ಬೇಕಾಗುತ್ತೋ ಏನೋ. ಅಲ್ಲದೆ ನಾವು ತೆಗೆದ ಕಡೆ ನೀರು ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಏನು? ಅದಕ್ಕೆಲ್ಲ ದುಡ್ಡು ಎಲ್ಲಿದೆ ಅಂತಾನೆ. ವೆಂಕಟರಮಣ ಏನು ಮಾತಾಡೋದಿಲ್ಲ. ಉತ್ತರ ಗೊತ್ತಾಗಲಿಲ್ಲ ಅಂತಲ್ಲ, ಆದರೆ ತಕ್ಷಣ ಮನಸ್ಸಿಗೆ ಹೊಡೆದದ್ದನ್ನು ಹೇಗೆ ಹೇಳಬೇಕು ಅಂತ ಅವನು ಲೆಕ್ಕಾಚಾರ ಮಾಡ್ಕೋತಾ ಇದ್ದ. ಅಷ್ಟರಲ್ಲಿ ಕಾಳಿಂಗ ಮಾತು ಮುಂದುವರಿಸ್ದ. ನೋಡು, ದೇವಸ್ಥಾನದ ನೀರು ದೇವರ ಕೆಲಸಕ್ಕೆ ವಿನ ಬೇರೆ ಯಾತಕ್ಕೂ ಉಪಯೋಗ ಆಗಬಾರ್ದು ಅಂತ ಹೇಳ್ತೀಯ. ಇದು ಹಳೆ ಕಾಲದ ನಂಬಿಕೆ. ನಾನು ದಿನವೂ ಎತ್ತಿದ್ರು ಈ ಕಲ್ಯಾಣಿಲಿ ಬೆಳಗಿನ ಹೊತ್ತಿಗೆ ಮತ್ತೆ ನೀರು ತುಂಬಿಕೊಳ್ಳುತ್ತೆ. ಅದನ್ನು ಹಾಗೆ ಬಿಡೋದು ಅಂದರೆ ಒಂಥರ ಲಕ್ಸುರಿ. ನಮ್ಮ ಈ ಬಡ ದೇಶದಲ್ಲಿ ಈ ಥರದ ಲಕ್ಸುರಿ ಸಾಧ್ಯ ಇಲ್ಲ. ನಿನ್ನ ಪಾಯಿಂಟ್ ಸ್ಪಿರಿಚುಯಾಲಿಟಿ ಅಂದರೆ ಪರಮಾರ್ಥ ಮತ್ತು ಜೀವನಕ್ಕೆ ಉಪಯೋಗ ಎರಡು ಬೇರೆ ಬೇರೆ ಆಗಿರಬೇಕು ಅಂತ. ಆದರೆ ನಾನು ಹೇಳ್ತೀನಿ, ಹಾಗಿರೋದು ತಪ್ಪು. ಪರಮಾರ್ಥಕ್ಕೆ ಅಂತ ಯಾವುದಿದೆಯೋ ಅದು ಜೀವನಕ್ಕೂ ಸಹ ಉಪಯೋಗ ಆಗಬೇಕಲ್ವಾ ಅಂತಾನೆ. ಅವನ ಮಾತನ್ನು ತಡೆದು ವೆಂಕಟರಮಣ ಹೇಳ್ತಾನೆ, ಅದಿರ್ಲಪ್ಪ, ನೀನು ಈಗ ತಾನೇ ಅಂದ್ಯಲ್ಲ ಊರಿಗೆ ಬಂದಾಗ ಮನೆಯಲ್ಲಿ ಬರೀ 600 ರೂಪಾಯಿ ಇತ್ತು ಅಂತ. ಅದನ್ನೆಲ್ಲ ಮಾಡೋಕ್ಕೆ 25,000 ಸಾಲ ತಂದೆ, ಮೇಲೆ 10,000 ಸಾಲ ಇದೆ ಅಂತ ಎಲ್ಲ ನೀನು ಹೇಳ್ತಾ ಇದೀಯ. ಅದೆಲ್ಲ ತರದೇ ಇದ್ದರೆ ನಿನಗೇನಾಗ್ತಿತ್ತು? ಪೂರ್ವಿಕರ ಆಸ್ತಿ ಏನು ಕಡಿಮೆ ಇದೆಯಾ ನಿನಗೆ? ಮನೆಗೆ ಹಾಗೆ ಉಳಿದ ಬೆಳೆ ಮಾರಿದರೆ 2-3 ಸಾವಿರಕ್ಕೆ ಮಿಕ್ಕಿ ಕೈಗೆ ಬರ್ತಿತ್ತು. ಇದೆಲ್ಲ ವಹಿವಾಟು ಯಾಕೆ ಬೇಕಿತ್ತು?
ಈ ಹೊಸ ಭೂಮಿಲಿ ಗೋವುಗಳು ಸುಖವಾಗಿ ಮೇಯ್ಕೊಂಡು ಇರ್ತಿದ್ವು ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಈ ಮಾತಿಗೆ ಜೋರಾಗಿ ನಗುತ್ತಾನೆ. ಈ ಮನೋಭಾವದಿಂದಲೇ ನಮ್ಮ ದೇಶ ಇಷ್ಟು ಹಿಂದಿಳಿದಿರೋದು. ಈ ದೇಶದಲ್ಲಿರೋ ಜನಕ್ಕೆ ಇಲ್ಲಿ ಬೆಳೀತಾ ಇರೋ ಆಹಾರ ಸಾಕಾಗ್ತಾ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ಇರೋದು ಸಾಕು ಅನ್ನೋ ಅಲ್ಪತೃಪ್ತಿ ಹೋಗೋವರೆಗೂ ನಮ್ಮ ದೇಶ ಮುಂದುವರಿಯಲ್ಲ ಅಂತಾನೆ. ಅಷ್ಟರಲ್ಲಿ ಟ್ರ್ಯಾಕ್ಟರನ್ನು ನಡೆಸುವಂತಹ ಜಮಾಲ್ ಒಳಗಡೆ ಬರ್ತಾನೆ. ಕಾಕಿ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದ ಅವನ ಮುಖ ಬೆವತು ನಾರ್ತಾ ಇರುತ್ತೆ. ಕಾಳಿಂಗನಿಗೆ ಸಲಾಂ ಮಾಡಿ ಹೇಳ್ತಾನೆ, 12 ಗಂಟೆ ಆಯಿತು, ನಾಷ್ಟನೂ ಬರಲಿಲ್ಲ ಇವತ್ತು, ಹೊಟ್ಟೆ ಹೊಡ್ಕಂತೈತೆ ಸಾಬ್ ಅಂತಾನೆ. ಒಂದೊಂದು ದಿನ ಹೀಗಾಗ್ತಾ ಇತ್ತು. ಕಾಲಕ್ಕೆ ಸರಿಯಾಗಿ ಎಲ್ಲವನ್ನು ಮಾಡಿ ಕಳಿಸೋದು ತಾಯವ್ವನ ಕೈಲಿ ಆಗ್ತಾ ಇರೋದಿಲ್ಲ. ಅಲ್ಲದೆ ಈ ಜಮಾಲ ಇತರರ ಹಾಗೆ ರಾಗಿ ರೊಟ್ಟಿ ತಿಂತಿರ್ಲಿಲ್ಲ. ಅವನಿಗೆ ಊಟ ತಿಂಡಿಗಳನ್ನು ಇಲ್ಲಿಗೆ ತಂದು ಕೊಡೋದು ಮನೆ ಇತರ ಆಳುಗಳಿಗೆ ಕೆಲಸವಾಗಿರುತ್ತೆ. ಕೆಲವು ದಿನ ಬೇಕಂತಲೇ ಅವರು ಇವನಿಗೆ ಸೊನ್ನೆ ಮಾಡ್ತಾ ಇರ್ತಾರೆ. ಕಾಳಿಂಗ ವೆಂಕಟರಮಣನ್ ಕೇಳ್ತಾನೆ, ಆಗಲೇ 12 ಆಯ್ತಲ್ವಾ, ನಿನ್ನ ಕೈಲಿರೋ ಪ್ರಸಾದನ ನೀನೆ ತಿಂದ್ಬಿಡು ಅಂದಾಗ, ಇಲ್ಲ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ವೆಂಕಟರಮಣ ಹೇಳ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಅದನ್ನ ಜಮಾಲಂಗೆ ಕೊಟ್ಬಿಡು, ಮೊಸರು ಇಬ್ಬರು ತಿನ್ನೋಷ್ಟಿದೆ, ಒಳ್ಳೆ ರುಚಿಯಾಗಿ ಒಗ್ಗರಣೆನೂ ಹಾಕಿದೆ, ನೀನು ತಿನ್ನು ಜಮಾಲ ಅಂತ ಕಾಳಿಂಗ ಹೇಳ್ತಾನೆ. ವೆಂಕಟರಮಣ ಗಾಬರಿ ಆದವನ ಹಾಕಿ ಕೇಳ್ತಾನೆ, ಅರೆ ಇವನು ಮುಸಲ್ಮಾನರವನಲ್ವಾ ಅಂದಾಗ, ಯಾಕೆ ಅಂತ ಕಾಳಿಂಗ ಕೇಳ್ತಾನೆ. ಇದು ದೇವರ ಪ್ರಸಾದ ಅಂತ ವೆಂಕಟರಮಣ ಹೇಳ್ತಾನೆ. ಯಾಕೆ ದೇವ್ರ ಪ್ರಸಾದನ ಮುಸಲ್ಮಾನರಿಗೆ ಕೊಡಬಾರ್ದು ಅಂತ ಶಾಸ್ತ್ರ ಇದೆಯೇನು ಅಂತ ಕಾಳಿಂಗ ಕೇಳಿದಾಗ, ಹಾಗಲ್ಲಪ್ಪ, ಯಾರು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ತೀರ್ಥ ಸ್ವೀಕರಿಸಲ್ವೋ ಅವ್ರಿಗೆ ಪ್ರಸಾದನೂ ಕೊಡಬಾರ್ದು, ಅವನು ನಮ್ಮ ದೇವ್ರಿಗೆ ಕೈಯೇ ಮುಗಿಯಲ್ವಲ್ಲ ಅಂತ ವೆಂಕಟರಮಣ ಹೇಳಿದಾಗ, ವೆಂಕಟರಮಣ ನೀನು ಈ ಭೇದ ಯಾಕೆ ಮಾಡ್ತಾ ಇದೀಯಾ? ನಿನ್ನ ಹತ್ರ ಇರೋ ಒಂದು ತುತ್ತು ಅನ್ನನ ಹಸಿದವನಿಗೆ ಕೊಡೋಕ್ಕೆ ಈ ಶಾಸ್ತ್ರವಲ್ಲ ಯಾಕೆ ಬೇಕು ಅಂತ ಕಾಳಿಂಗ ಕೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.